ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ರೂಟೀನ್ನಲ್ಲಿ ತಗೊಳ್ಳೋ ಅಂಥ ಹೆಲ್ದಿ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ರೆಸಿಪಿನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಈ ಹೆಲ್ದಿ ಡಿಟಾಕ್ಸ್ ಡ್ರಿಂಕ್ಸ್ನ ನಾನು ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಉಪಯುಕ್ತ ಅಂದರೆ ಫ್ರೆಂಡ್ಸ್, ಅಟ್ಲೀಸ್ಟ್ ನೀವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಆದರೂ ನೀವು ಈ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡಿಲೇಬೇಕು. ಈ ಬೆಟ್ಟದ ನೆಲ್ಲಿಕಾಯಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸೋದಕ್ಕೆ ಇದು ನಮಗೆ ತುಂಬಾ ಉಪಯುಕ್ತ. ನೋಡಿ, ನಾನಿಲ್ಲಿ ಈ ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡೋದಕ್ಕೆ 7 ರಿಂದ 8 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೋಡಿ, ಅದು ಮರದಿಂದ ಮೋಸ್ಟ್ಲಿ ಕೆಡೋಗ್ಬೇಕಾದ್ರೆ ಅದು ಏಟಾಗಿರೋ ಅಂಥದ್ದು ಅನಿಸುತ್ತೆ. ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಬಟ್ ಫ್ರೆಶ್ ಆಗೇ ಇದೆ. ನೋಡಿ, ಇವಾಗ ನಾನು ಅದನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಈ ಬೆಟ್ಟದ ನೆಲ್ಲಿಕಾಯಿ ಪಿತ್ತ ಮತ್ತು ಅಜೀರ್ಣ, ನಮಗೇನಾದರೂ ಗ್ಯಾಸ್ಟ್ರಿಟಿಸ್ ಇದ್ದರೆ ಮತ್ತು ಮಲಬದ್ಧತೆ, ಅದ್ರ ಜೊತೆ ಕರುಳಿನ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೂ ಕೂಡ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ನಾನು ಅದನ್ನೆಲ್ಲ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 3 ಗ್ಲಾಸ್ನಷ್ಟು ಡಿಟಾಕ್ಸ್ ಡ್ರಿಂಕ್ಸ್ನ ಮಾಡ್ತಾ ಇರೋದ್ರಿಂದ ಒಂದು 7 ರಿಂದ 8 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ನೆಲ್ಲಿಕಾಯಿನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೋದು. ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ಗಳಾಗಿ ಅದ್ರ ಮೇಲೆ ಏನಾದರೂ ಸ್ವಲ್ಪ ಬ್ಲ್ಯಾಕ್ ಥರ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ಥರ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕೋತೀನಿ. ಈ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡೋದ್ರಿಂದ ಆಗೋಂಥ ಉಪಯೋಗಗಳು ಒಂದಲ್ಲ ಎರಡಲ್ಲ. ನೋಡಿ, ನಂತರ ನಾನು ಆ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಡಿಟಾಕ್ಸ್ ಡ್ರಿಂಕ್ಸಿಗೆ ನೀವು ಪುದೀನ ಸೊಪ್ಪನ್ನು ಹೇರಳವಾಗಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ 3 ರಿಂದ 4 ಕಾಳು ಮೆಣಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಕಾಳು ಮೆಣಸನ್ನು ನೀವು ನೆಸೆಸಿಟಿ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಇವಾಗ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನನ್ನ ಮಗನಿಗೂ ಕೂಡ ಈ ಡಿಟಾಕ್ಸ್ ಡ್ರಿಂಕ್ಸ್ನ ಕೊಡೋದ್ರಿಂದ ಗಂಟ್ಲು ನೋವು ಅಥವಾ ಸ್ವಲ್ಪ ಶೀತ ಆಗಬಾರ್ದು ಅಂತ ನಾನು ಸ್ವಲ್ಪ ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಯೂಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಶುಂಠಿ ಖಾಲಿಯಾಗಿತ್ತು, ಅದರಿಂದ ಶುಂಠಿ ಪೇಸ್ಟನ್ನು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದು ಫ್ಲೇವರಿಗೋಸ್ಕರ. ಮತ್ತು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಪಿಂಕ್ ಸಾಲ್ಟನ್ನು ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಬೆಟ್ಟದ ನೆಲ್ಲಿಕಾಯಿ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ತುಂಬ ಸಹಾಯಕಾರಿಯಾಗಿರುತ್ತೆ. ಮತ್ತು ನಮ್ಮ ಸ್ಕಿನ್ನು ಗ್ಲೋ ಬರೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದರಲ್ಲಿರೋ ಅಂಥ ಬೆನಿಫಿಟ್ನ ನಾನು ಎಷ್ಟು ಹೇಳಿದ್ರೂ ಸಾಲಲ್ಲ ಅಂತಲೇ ಹೇಳ್ಬೋದು. ನೋಡಿ, ನಂತರ ನಾನಿಲ್ಲಿ 2 ಪೀಸಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಹಾಗೇ ಮಾಡ್ಕೊಬೋದು. ಇದು ನನ್ನ ಮಗನೂ ಕುಡಿಯೋದ್ರಿಂದ ಅವನು ಸ್ವಲ್ಪ ಇದು ಬೆಟ್ಟದ ನೆಲ್ಲಿಕಾಯಿದು ಜ್ಯೂಸು ಒಗ್ಗೋಗ್ರಿರುತ್ತೆ, ಅದರಿಂದ ಅವನು ಕುಡಿಯಲ್ಲ ಅಂತ ನಾನು 2 ಪೀಸಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ನೀವೇನು ಮಾಡಬೇಕು ಅಂದರೆ ನೀಟಾಗಿ ಅದನ್ನು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ನಂತರ ಅದನ್ನು ಸ್ಟ್ರೇನರಲ್ಲಿ ಅದನ್ನು ಚೆನ್ನಾಗಿ ಸೋದಿಸ್ಕೊಳ್ಳಿ. ಆ ಸ್ಟ್ರೇನರಲ್ಲಿ ಸೋದಿಸಿ ನಂತರ ಮತ್ತೆ ಆ ಪೇಸ್ಟನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1-2 ಬಾರಿ ಅದೇ ಥರ ಮಿಕ್ಸರ್ ಜಾರ್ನಲ್ಲಿ ರುಬ್ಬಿ ಮತ್ತೆ ಅದರಿಂದ ಬರೋ ನೀರನ್ನು ನೀವು ಸ್ಟ್ರೇನ್ ಮಾಡ್ಕೊಳ್ಳಿ. ಈ ಥರ 2-3 ಬಾರಿ ನೀವು ಯೂಸ್ ಮಾಡಿಕೊಂಡ್ರೆ ಬೆಟ್ಟದ ನೆಲ್ಲಿಕಾಯಿನಲ್ಲಿರೋವಂಥ ಪೂರ್ತಿಯಾದ ಅದರ ರಸನ ನಾವು ಅದ್ರ ಉಪಯೋಗನ ಪಡ್ಕೋಬೋದು. ನೋಡಿ, ಇವಾಗ ಅದನ್ನು ನೀಟಾಗಿ ಸ್ಪೂನಿನ ಸಹಾಯದಿಂದ ನಾನು ಅದರಲ್ಲಿರೋ ರಸನೆಲ್ಲ ನಾನು ಆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇದೇ ಥರ 2-3 ಬಾರಿ ಮಾಡ್ಕೊಳ್ಳಿ. ಬೇಕು ಅಂದರೆ ನೀವು ಇದು ಬರೋ ಅಂಥ ಪೇಸ್ಟನ್ನ ನೀವು ಹೇರ್ ಪ್ಯಾಕಾಗೂ ಕೂಡ ಯೂಸ್ ಮಾಡ್ಕೋಬೋದು. ಯಾರಾದರೂ ನೀವು ಹೇರ್ಗೆ ಮೆಹಂದಿ ಆ ಥರ ಪ್ಯಾಕ್ನ ಮೆಹಂದಿ ಸೊಪ್ಪನ್ನ ಹಾಕ್ಕೊಂಡು ಪ್ಯಾಕ್ ಮಾಡ್ಕೋತಿರಲ್ಲ, ಅದ್ರ ಜೊತೆ ಇದನ್ನು ಕೂಡ ಹಾಕ್ಕೊಂಡು ಹೇರ್ಗೆ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ಗೂ ಮತ್ತು ಹೇರು ಗಟ್ಟಿ ಆಗೋದಕ್ಕೂ ಕೂಡ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಬಟ್ ನಾನು ಹೇರ್ ಪ್ಯಾಕ್ ಏನು ಯೂಸ್ ಮಾಡದೇ ಇರೋದ್ರಿಂದ ನಾನೇನು ಅದನ್ನು ಹೇರ್ ಪ್ಯಾಕಿಗೆ ಯೂಸ್ ಮಾಡಲ್ಲ, ಅದನ್ನು ಬಿಸಾಡ್ತೀನಿ. ನಂತರ ನಾನು ಮತ್ತೆ ಇನ್ನೊಂದು ಬಾರಿ ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು
ಮತ್ತು ಅದನ್ನೆಲ್ಲ ನೀಟಾಗಿ ಸ್ಟ್ರೇನ್ ಮಾಡ್ಕೊಂಡಿದ್ದೀನಿ. ನೋಡಿ ನಮಗೆ ಇಷ್ಟು ರಸ ಸಿಕ್ಕಿದೆ. ಇದೆಲ್ಲ ವೇಸ್ಟು ನೋಡಿ. ಇವಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲೂ ನಾನು ಹುಳಿ ಅಂಶನ ಬಿಟ್ಟಿಲ್ಲ. ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಅದರಲ್ಲಿರೋ ಜ್ಯೂಸ್ನೆಲ್ಲ ತಗೊಂಡಿದ್ದೀನಿ ನೋಡಿ. ಇವಾಗ ನಮ್ಮ ಜ್ಯೂಸು ರೆಡಿನೇ ಆಗೋಯ್ತು. ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ನಾವು ಈ ಥರ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಕುಡಿಯೋದ್ರಿಂದ ನಮಗೆ ನಮ್ಮ ಬಾಡಿಗೆ ಬೇಕಾಗಿರೋ ಅಂಥ ಕಬ್ಬಿಣಾಂಶನೂ ಕೂಡ ಇದು ನಮಗೆ ಒದಗಿಸಿ ಕೊಡುತ್ತೆ. ಅದ್ರ ಜೊತೆಗೆ ಇದು ನಮ್ಮ ಕಣ್ಣಿನ ಸಮಸ್ಯೆಗೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನನ್ನ ಡಿಟಾಕ್ಸ್ ಡ್ರಿಂಕ್ಸ್. ನನಗಂತೂ ತುಂಬಾ ಇಷ್ಟ. ಕುಡಿಯೋದಕ್ಕೆ ಅಷ್ಟು 100% ಟೇಸ್ಟ್ ಇರಲ್ಲ, ಒಂದು ಸ್ವಲ್ಪ ಒಗ್ಗೊಗ್ರಾಗಿರುತ್ತೆ. ಬಟ್ ಆದ್ರೂ ತುಂಬ ಹೆಲ್ತ್ ಬೆನಿಫಿಟ್ ಇದೆ ನೋಡಿ. ಈ ಡಿಟಾಕ್ಸ್ ಡ್ರಿಂಕ್ಸ್ನ ನೀವು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.